ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಬಿಸ್ನೆಸ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಈ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ನಿಮ್ಮ ಬಳಿ. ಯಾಕಂದರೆ ನಾನು ಯಾವ ರೀತಿಯಾಗಿ ಸ್ಯಾರಿಗಳನ್ನ ಜೋಡಿಸ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ಸ್ಯಾರಿಗಳನ್ನ ತಂದಿದ್ದೀನಿ. ಇವಾಗ ನಾನು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಸ್ಯಾರಿನೂ ಕೂಡ ಸೇಲ್ ಮಾಡ್ತಾ ಇರೋದ್ರಿಂದ ಯಾವ್ಯಾವ ರೀತಿ ಸ್ಯಾರೀಸ್ ತಂದಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗಳನ್ನು ಇಲ್ಲೇ ಡಿಸ್ಪ್ಲೇ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿನೇ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಒಳ್ಳೆ ಕಾಂಬಿನೇಷನ್ ಕಲರ್ಸಲ್ಲಿದೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು, ಇವಾಗ ಟ್ರೆಂಡಿಂಗ್ ಏನಿದೆ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿನೇ ತುಂಬಾ ಟ್ರೆಂಡಿಂಗ್ ಇರೋದು. ಅದು ಬಿಟ್ಟು ಬೇರೆ ಬೇರೆ ಸ್ಯಾರೀಸು ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಮೈಸೂರು ಸಿಲ್ಕೆ ಜಾಸ್ತಿ ಇರೋದ್ರಿಂದ ಅದನ್ನು ಕೂಡ ವಿತ್ ಪಿಕ್ಚರ್ ಸಮೇತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲೇ ಕುಳಿತುಕೊಂಡು ಈ ರೀತಿಯಾಗಿ ಸ್ಯಾರಿ ಬಿಸ್ನೆಸ್ನ ಸಹ ಮಾಡ್ಬೋದು. ನಾನು ಅಂಗಡಿ ಜೊತೆ ಇದನ್ನು ಕೂಡ ಮೇಂಟೈನ್ ಮಾಡ್ತಾಯಿದ್ದೀನಿ. ಸರಿ, ಯಾಕಂದರೆ ಸ್ಟಿಚಿಂಗ್ ಕೊಡ್ತಾರಲ್ಲ, ಅವರೇ ಕೂಡ ಸ್ಯಾರಿನ ತೊಗೊಂಡು ನಮಗೆ ಸ್ಟಿಚಿಂಗ್ ಕೂಡ ಕೊಡ್ತಾರೆ, ಇಲ್ಲ ಸ್ಯಾರಿನ ಕೂಡ ಬೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಿಸ್ನೆಸ್ನ ಮಾಡ್ತಾಯಿದ್ದೀನಿ. ಇದು ಪಾರ್ಟ್ ಟೈಮ್ ಒಂದು ಬಿಸ್ನೆಸ್ ಅಂತ ಅಂದ್ಕೊಳ್ಳಿ. ಇನ್ನು ನೆಕ್ಸ್ಟು ನನ್ನ ಪ್ರೊಫೆಷ್ನಲ್ ಬಿಸ್ನೆಸ್ಸಿಗೆ ಅಂತ ಬಂದರೆ ನಾನು ಈ ರೀತಿಯಾಗಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಇದು ನೆನ್ನೆ ಸ್ಟಿಚ್ ಮಾಡಿದ್ದು. ನೆನ್ನೆ ಒಂದು ಯೆಲ್ಲೋ ಕಲರ್ ಸ್ಯಾರಿ ಬೇಕಂತ ಹೇಳಿದ್ರು. ಇವರು ಕೂಡ ಸ್ಕೂಲ್ ಟೀಚರು. ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಯೆಲ್ಲೋ ಸ್ಯಾರಿಗೆ ಸಿಲ್ವರ್ ಕಲರ್ ಥರ ಇದು ಬ್ಲೌಸ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಬ್ಯಾಕ್ ಡಿಸೈನ್ ಕೂಡ ಬೋಟ್ನೇ ಕೇಳಿದ್ರು ಅವರು. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ವೇರ್ ಮಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಒಳ್ಳೆ ಕಾಂಪ್ಲಿಮೆಂಟ್ಸ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಅವತ್ತಿನ ದಿನವೇ ನಾನು ನೆಕ್ಸ್ಟ್ ಒಂದು ಸ್ಯಾರಿನೂ ಕೂಡ ಕುಚ್ಚು ಕಟ್ಟಿದ್ದಾಯಿತು. ಇದು ಬೇಬಿ ಕುಚ್ಚು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ, ಬೇಬಿ ಕುಚ್ಚು ಯಾವ ರೀತಿ ಕಟ್ಟೋದಂತ ಅಂದ್ಬಿಟ್ಟು. ನಾನು ಕೂಡ ಆಲ್ಮೋಸ್ಟ್ 4 ಗಂಟೆಗೆ ಮಗನ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಸೀರೆ ಕುಚ್ಚನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6:30 7 ಗಂಟೆ ಹತ್ತತ್ರ ಆಗಿತ್ತು. ಸ್ಯಾರಿ ಕುಚ್ಚು ಕೂಡ ಕಟ್ಟಿದ್ದಾಗಿದೆ. ಈ ರೀತಿ ಕಾಣಿಸ್ತಾ ಇದೆ. ಸ್ಯಾರಿ ಅಂತೂ ಒಂದೊಳ್ಳೆ ಕಲರ್ ಕಾಂಬಿನೇಷನಲ್ಲಿತ್ತು. ಈ ರೀತಿಯಾಗಿ ಸ್ಯಾರಿನ ತೊಗೊಂಡ್ರೆ ಕುಚ್ಚು ಕಟ್ಟೋದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ತುಂಬ ನೀಟ್ ಫಿನಿಶಿಂಗ್ ಬಂದಿದೆ. ಆ ಬೇಬಿ ಕುಚ್ಚನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಬೇರೆಯವ್ರಿಗೆ ಕೊಟ್ಟು ಕಟ್ಸೋಕ್ಕಿಂತ ನಾವೇ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಅವ್ರಿಗೆ ಪ್ಯಾಕ್ ಮಾಡಿ ತಲುಪಿಸಿದಾಯಿತು. ನೆಕ್ಸ್ಟು ಇದು ಒಂದು ಹಣ್ಣ ತೊಗೊಂಬಂದಿದ್ರು. ಇದು ಏನಣ್ಣ ಅಂತ ಗೊತ್ತಿಲ್ಲ. ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಸೀತಾಫಲ ಥರನೇ ಬರುತ್ತೆ. ಇದು ರಾಮಫಲ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಓಪನ್ ಮಾಡಿದಾಗ ಈ ರೀತಿಯಾಗಿತ್ತು. ನಿಮಗೆ ಇದು ಯಾವ ಹಣ್ಣು ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಇದನ್ನು ಮಕ್ಕಳಿಗೆ ಸಂಜೆ ಟೈಮಲ್ಲಿ ಕಟ್ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಒಂದೊಳ್ಳೆ ಸ್ನ್ಯಾಕ್ಸ್ ಥರ ತಿನ್ಕೊತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ನ್ಯಾಕ್ಸ್ ಎಲ್ಲ ಎಲ್ಲ ಆದಮೇಲೆ ನೆಕ್ಸ್ಟ್ ಅಂಗಡಿಗೆ ಒಂದು ಕ್ಯಾಟ್ಲಾಗ್ ಮಾಡಿ ಕೊಡೋದಿತ್ತು. ಸರಿ, ಅದನ್ನು ಕೂಡ ಇವತ್ತೇ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಟ್ಲಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈ ರೀತಿಯಾಗಿ ಕ್ಯಾಟ್ಲಾಗ್ ಕಾಣಿಸ್ತಿದೆ. ಆಲ್ಮೋಸ್ಟ್ 1 ವೀಕಿಂದ ನಾನು ಇದು ಕ್ಯಾಟ್ಲಾಗ್ನ ಮಾಡ್ತಾಯಿದ್ದೆ. ಡಿಸೈನ್ಸು ಇದೆಲ್ಲ ಆಲ್ಮೋಸ್ಟ್ ಹೊಸ ಡಿಸೈನ್ಸ್, ಹಳೆ ಡಿಸೈನ್ಸ್ ಯಾವುದೂ ಇಲ್ಲ ಇದರಲ್ಲಿ. ನಾನು ಕಲ್ತಿರೋ ಹೊಸ ಡಿಸೈನ್ಸ್ ಕ್ಯಾಟ್ಲಾಗ್ ಎಲ್ಲ ರೆಡಿ ಮಾಡಿದ್ಮೇಲೆ ಕ್ಯಾಟ್ಲಾಗ್ ಅಂಗಡಿಗೆ ತಲುಪಿಸಿದ್ಮೇಲೆ ಅಂಗಡಿಯಿಂದಲೇ ನನಗೊಂದು ಸ್ಯಾರಿ ಬಂತು. ಅದು ಈ ರೀತಿಯಾಗಿದೆ. ಈ ರೀತಿಯಾಗಿ ಸ್ಯಾರಿನ ಕುಚ್ಚು ಕಟ್ಟೋಣ ಅಂತ ಹೇಳ್ಬಿಟ್ಟು ಕ್ಯಾಟ್ಲಾಗಲ್ಲಿ ನೋಡಿ ಇವ್ರು ನನಗೆ ಆರ್ಡ್ರ್ ಕೊಟ್ಟಿದ್ದು. ಆಲ್ಮೋಸ್ಟ್ ಇವಾಗ ಸ್ಯಾರಿನೂ ಕೂಡ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿ ಕುಚ್ಚು ಕಟ್ಟಿ ಮುಗಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಒಂದು ಯಾವ ರೀತಿ ಕಟ್ಟೋದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು. ಇದು ನಾನು ಏನು ಕ್ಯಾಟ್ಲಾಗ್ ಮಾಡಿ ಕೊಟ್ಟಿದ್ಮೇಲೆ ನನಗೆ ಬಂದಿದ್ದು ಆರ್ಡ್ರ್. ಇದು ಫಸ್ಟ್ ಸ್ಯಾರಿ ಕೊಟ್ಟಿದ್ದು 2 ದಿನಕ್ಕೆ ನನಗೊಂದು ಆರ್ಡ್ರ್ ಬಂದಿದ್ದು ಸ್ಯಾರಿ ಇದು. ನೀವು ಕೂಡ ಈ ರೀತಿಯಾಗಿ ಅಂಗಡಿಗಳಿಗೆ ಕ್ಯಾಟ್ಲಾಗ್ನ ಮಾಡಿ ತಲುಪಿಸಿ. ಅಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿರೋರು ಇದ್ದರೆ ಅಂಗಡಿಗಳಿಗೆ ಈ ರೀತಿಯಾಗಿ ಕ್ಯಾಟ್ಲಾಗ್ ಮಾಡಿಕೊಟ್ರೆ ಅವರು ಕೂಡ ಸ್ಯಾರಿನ ಕುಚ್ಚು ಕಟ್ಟಲಿಕ್ಕೂ ಸಹ ಕೊಡ್ತಾರೆ. ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಈ ರೀತಿಯಾಗಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ನ ಸಹ ಮಾಡ್ಬೋದು. ನಿಮಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ತುಂಬಾ ಹಳೆ ವಿಡಿಯೋಸ್ ಇದೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಆಲ್ಮೋಸ್ಟ್ ಇವಾಗ ಈ ರೀತಿಯಾಗಿ ಗಂಟೆಕೊಂಡು ಸ್ಯಾರಿ ಕುಚ್ಚುಗಳು ಸಹ ಮುಗೀತು. ನೀಟಾಗಿ ನಿಧಾನಕ್ಕೆ ನೋಡೋದ್ರಿಂದ ಸ್ಯಾರಿ ಕುಚ್ಚು ಕೂಡ ಅರ್ಥ ಆಗುತ್ತೆ. ಇವಾಗ ಯುಗಾದಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇರೋದ್ರಿಂದ ವಿಡಿಯೋ ಎಲ್ಲ ಹಾಕ್ಲಿಕ್ಕೆ ಕಂಟಿನ್ಯೂಸ್ ಆಗಿ ಆಗ್ತಾ ಇಲ್ಲ. ಅದಕ್ಕೆ ಕ್ಷಮೆ ಕೇಳ್ತಾ ಈ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿಲ್ಲೇ ವಿಡಿಯೋ ಎಲ್ಲ ಹಾಕೊಂಡು ಹೋಗ್ತೀನಿ. ಈ ಬ್ಲಾಗು 2 ದಿನದಿಂದ 3 ದಿನದ ಬ್ಲಾಗ್ ಆಗಿರುತ್ತೆ. ಇದು ಒಂದು ಸ್ಯಾರಿ ಕೂಡ ಬಂದಿತ್ತು. ರೆಡ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಆಗಿತ್ತು. ಆ ಬ್ಲೌಸ್ನ ಕೂಡ ಸ್ಟಿಚಿಂಗ್ ಮಾಡಿದ್ದಾಗಿದೆ. ಅವ್ರು ಯಾವುದೇ ರೀತಿ ಡಿಸೈನ್ ಹೇಳ್ದಿರೋ ಕಾರಣ ಆ ರೆಡ್ ಕಲರಲ್ಲಿ ಸೇರೆ ಪೀಸ್ನ ತೊಗೊಂಡು ಪೈಪಿಂಗ್ ಮಾಡಿ ಅಂತ ಹೇಳಿದ್ರು. ನಾನು ಅದ್ರ ಬದಲು ಎಕ್ಸ್ಟ್ರಾ ರೆಡ್ ಕಲರ್ ಪೈಪಿಂಗ್ನ ತೊಗೊಂಬಂದು ಈ ರೀತಿಯಾಗಿ ಪೈಪಿಂಗ್ನ ಮಾಡಿದ್ದೆ. ಅದು ಕೂಡ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಕೂಡ ಇದು ಅವ್ರದ್ದೇ ಸ್ಯಾರಿ.
ಇದು ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸಿಲ್ಕ್ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಬ್ಲೌಸ್ ಇತ್ತು, ಇದನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟೆ. ಯಾವುದೇ ರೀತಿ ಏನು ಡಿಸೈನ್ ಇಲ್ಲದೆ ಇರೋ ಕಾರಣ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೆಲ್ಲ ಆಯಿತು. ಇನ್ನು ಸಂಜೆ ಇದೆಲ್ಲ ಹೊಲ್ದು ಬೋರ್ ಆಗಿತ್ತು. ಇನ್ನು ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಕಾಫಿ ಮಾಡಿಕೊಂಡು ಮಕ್ಕಳು ನಾನು ಎಲ್ಲ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಅದ್ರ ಜೊತೆ ಬಜ್ಜಿನ ಮಾಡಿಕೊಂಡು ಇವತ್ತಿನ ದಿನನ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನಂತೂ ನನ್ನ ಮಕ್ಕಳು ಸ್ಕೂಲಲ್ಲಿ ಸರಸ್ವತಿ ಪೂಜೆ, ಡ್ಯಾನ್ಸ್ ಎಲ್ಲ ಇದೆ. ನೆಕ್ಸ್ಟು ಇನ್ನು ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಡಿಯೋನ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ. ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.